ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನೋಡಿರಿ, ಇವಾಗ ಮಾರ್ನಿಂಗ್ ಎದ್ದು ಕೂಡಲೇ ನಾನು ಖುಷಿಗೆ ಅಂದ್ಬಿಟ್ಟು ಸ್ವಲ್ಪ ಟೀ ಮಾಡತ್ತೀನಿ. ನಾನು ಟೀ ಅಂತಂದರೆ ಇದು ಕಷಾಯ ಅಂತ ಹೇಳ್ಬೋದು. ಕಷಾಯ ಮಾಡತ್ತೀನಿ ನಾನು, ಯಾಕಂತಂದ್ರೆ ಖುಷಿಗೆ ಸ್ವಲ್ಪ ಭಾಳ ಆರಾಮಿಲ್ಲ. ಹೀಗಾಗಿ ಕೆಮ್ಮು ಮತ್ತು ನೆಗಡಿ ಭಾಳ ಸ್ಟಾರ್ಟ್ ಆಗೈತಿ. ಹಾಗಾಗಿ ಸ್ವಲ್ಪಕ್ಕಿಗೆ ಶುಂಠಿ ಮತ್ತು ಸ್ವಲ್ಪ ಕರಿ ಕಾಳು ಅದನ್ನೆಲ್ಲ ಹಾಕಿಬಿಟ್ಟು ಕಷಾಯ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು, ಮನೆಯೊಳಗೂ ದೊಡ್ಡ ಪತ್ರೆ ಎಲ್ಲ ಇದ್ದವಲ್ಲ, ಹಾಗಾಗಿ ಕಷಾಯ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಕಷಾಯ ಮಾಡತ್ತೇನೆ. ನೋಡ್ಬೋದಿಲ್ಲ, ಈ ಥರ ಕೆಮ್ಮ ಮತ್ತು ನೆಗಡಿ ಎಲ್ಲ ಇದ್ದಾಗ ಈ ಥರ ಕಷಾಯ ಮಾಡಿಬಿಟ್ಟು ಮಕ್ಕಳಿಗೆ ಕೊಟ್ಟರೆ ತುಂಬ ಒಳ್ಳೆಯದು. ಮತ್ತು ಕೆಮ್ಮೆಲ್ಲ ಇರ್ತೈತಲ್ಲ, ಹಾಗಾಗಿ ಸ್ವಲ್ಪ ರಿಲೀಫ್ ಅನಿಸ್ತೈತಿ. ಮತ್ತು ತಲೆನೋವು ಎಲ್ಲ ದೊಡ್ಡವರಿಗೆಲ್ಲ ಆಗ್ತಿರ್ತೈತಲ್ಲ, ಅವಾಗ ಈ ಥರ ಟೀ ಮಾಡ್ಕೊಂಡು ಕುಡಿದ್ರೆ ಮೈಂಡ್ ಭಾಳ ರಿಲೀಫ್ ಅನಿಸ್ತೈತಿ. ಮತ್ತು ಒಂಥರ ಹೆಲ್ತಿಗೂ ಚಲೋ ಬೆನಿಫಿಟ್ ಐತಿ. ಹೀಗಾಗಿ ನಾನು ಅವಾಗವಾಗ ಈ ಥರ ಟೀ ಮಾಡ್ಕೊಂಡಿರ್ತೀನಿ. ಮತ್ತು ಟೀ ಮಾಡಿದಾಗೂ ನಾನು ಶುಂಠಿ ಎಲ್ಲ ಹಾಕಿಬಿಟ್ಟು ಮಾಡಿರ್ತೀನಿ. ಇನ್ನು ಸ್ವಲ್ಪ ಹಾಲೆಲ್ಲ ಕಾಯಿಸ್ಬಿಟ್ಟು ನಾನು ಟೀ ಕುಡಿದೆ. ಅದಾದಮೇಲೆ ಸ್ವಲ್ಪ ಪಲ್ಯ ಎಲ್ಲ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು, ಇವತ್ತು ಸೊಪ್ಪಿನ ಪಲ್ಯ ಮನೆಯೊಳಗೆಲ್ಲ ಭಾಳ ಫ್ರೆಶ್ ಆಗಿತ್ತು. ಹಾಗಾಗಿ ನಾನು ಸೊಪ್ಪಿನ ಪಲ್ಯ ಮಾಡ್ಕೊಂಡೆ. ನಾನು ನೋಡ್ಬೋದಿಲ್ಲ, 200 ಗ್ರಾಮ್ ಕಡಿಮೆ ಹಾಕಿ. ಬಾರಿ ಕಡೆ ನಂದು ನೀ ಹೇಳ. ಎಷ್ಟೈತೆ? 85. 85 ನಿಂತು ಬಾ ನೋಡೋಣ. ಬೇಡ ನಂದು ನೋಡೋಣ ನಿಂತರ. ಎಷ್ಟೈತೆ? ಎಷ್ಟೈತೆ ಸೋನೆ? ಬರೀ 38. ತಗೋ, ಇಲ್ಲಿ ನೋಡಿಲ್ಲಿ ಖುಷಿ. ಎಲ್ಲಿ ಬರಲಿ? ಹಾಂ, ಏನೇನು ಐಸ ಎಷ್ಟದ ಹಂಗೆ? ಫ್ರೆಂಡ್ಸ್, ಇನ್ನು ಇಲ್ಲಿ ನೋಡ್ಬೋದು, ಖುಷಿನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗತ್ತೀವಿ ನಾವು. ಖುಷಿಗೆ ಸಿಕ್ಕಾಪಟ್ಟೆ ಜ್ವರ ಐತಿ, ಮತ್ತು ಅದು ಅಲ್ಲದೆ ಕೆಮ್ಮ ನೆಗಡಿ ಸಿಕ್ಕಾಪಟ್ಟೆ ಆಗೈತಿ. ಹಂಗೆ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗಲಿಲ್ಲ. ಹಾಗಾಗಿ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ಅಂತಂದು ಸಡನ್ನಾಗಿ ಹೋಗತ್ತೀವಿ. ನೋಡ್ಬೋದಿಲ್ಲ, ಫುಲ್ ಡಲ್ ಆಗ್ಯಾಳ. ನನಗಂತೂ ಒಂಥರ ಸಿಕ್ಕಾಪಟ್ಟೆ ಬೇಜಾರಾಗತ್ತಿತ್ತು. ಮತ್ತು ಹಾಸ್ಪಿಟಲ್ಗೆ 2 ಸಾರಿ ತೋರಿಸ್ಕೊಂಬಂದಿದ್ವಿ ನಾವು, ಆದರೂ ಕಡಿಮೆ ಆಗಿರಲಿಲ್ಲ. ಇಲ್ಲಿ ನೋಡ್ಬೋದು, ಒಂದು ಸಾರಿ ಅವ್ರ ಫ್ರೆಂಡ್ ಬೆಟ್ಟಾಗಿದ್ರಲ್ಲ, ಅಲ್ಲೇ ಹಿಂದಿನ ವೀಡಿಯೋ ಒಳಗೆ ನೋಡಿರ್ಬೋದು ನೀವು. ಅವ್ರ ಫ್ರೆಂಡ್ ಬೆಟ್ಟಾಗಿದ್ರೆ ಅವರು ಇಲ್ಲಿ ಸಿವಿಲ್ ಒಳಗೆ ತೋರಿಸಿದೆ, ನಾನು ಕಡಿಮೆ ಆಗೈತಿ ಅಂತ ಹೇಳಿದ್ರೆ, ಹೀಗಾಗಿ ಎಲ್ಲಿ ಕರ್ಕೊಂಬಂದೀವಿ ನಾವು ಇವಾಗ. ಓಯ್ ಪುಟಾಣಿ, ಹಾಯ್ ಮಾಡಿ. ಹಾಯ್. ಇಲ್ಲೆಲ್ಲಿ ಇಟ್ಕೋದನು ವಿಕ್ಸ್ ಹಚ್ಚೀನಲ್ಲ, ಎಲ್ಲಿಗೆ ವಿಕ್ಸ್ ಹಚ್ಚೀನಿ, ಇಲ್ಲಿ ಇಟ್ಕೋದನು. ಫ್ರೆಂಡ್ಸ್, ಇನ್ನು ಹಾಸ್ಪಿಟಲ್ಗೆ ಹೋಗಿ ಬಂದುಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ಲು. ಆಕೆ ಜೊತೆ ನಾನು ಹಂಗೆ ಮಲ್ಕೊಂಡಿದ್ದೆ. ಬಟ್ ಆಕೆ ಯಾಕೋ ಏನೋ ಆಕೆ ಸಮಾಧಾನ ಇರಲಿಲ್ಲಲ್ಲ, ಹಾಗಾಗಿ ಆಕೆ ಜೊತೆನೇ ನಾನು ಮಲ್ಕೊಂಡಿದ್ದೆ. ಆಕೆನ ಮಲ್ಗಿಸ್ಕೋತಾನೆ. ಏನಾಯ್ತ? ಇನ್ನು ಬರೀ ವಾಮಿಟ್ ಮತ್ತು ಮೋಷನ್ ಎರಡೂ ಸ್ಟಾರ್ಟ್ ಆಗೈತಿ. ಬಟ್ ಏನೋ ಇವತ್ತು ಕಡಿಮೆ ಆಗ್ತೈತೆ ಏನೋ ಇಲ್ಲೋ ಡೌಟ ನನಗಂತೂ. ಯಾಕಂತಂದ್ರೆ ಫುಲ್ ಡಲ್ ಆಗಿಬಿಟ್ಟಾಳೆ ಖುಷಿ. ಹಾಸ್ಪಿಟಲ್ ತೋರಿಸ್ಕೊಂಬಂದ್ರೂ ಈ ಥರ. ಮತ್ತು ಔಷಧನೂ ಹಾಕಿ, ನಾನು ಆಲ್ರೆಡಿ ಔಷಧನೂ ಹಾಕಿ ಮತ್ತು 1-2-3 ಅವರ್ ಆಯಿತು ಮಲ್ಕೊಂಡಿದ್ಲು ಆರಾಮ. ಸಾಯಂಕಾಲ ಅನ್ನೋ ಅಷ್ಟರೊಳಗೆ ಕಡಿಮೆ ಆಗೈತೆ ಏನಿಲ್ಲೋ ಗೊತ್ತಿಲ್ಲ. ಕಡಿಮೆ ಆದರೆ ಓಕೆ, ಕಡಿಮೆ ಆಗಲಿಲ್ಲ ಅಂತಂದರೆ ಮತ್ತೆ ವಾಪಸ್ ಬಂದು ತೋರಿಸ್ಕೊಂಡು ಇಲ್ಲಿ ಅಡ್ಮಿಟ್ ಆಗ್ರಿ ಅಂತ ಹೇಳ್ಯಾರ. ಬಟ್ ನೋಡ್ಬೇಕು, ಇಲ್ಲ ಅಂತಂದರೆ ಬೇರೆ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಬರ್ತೀವಿ ನಾವು. ಇವಾಗ ಏನೋ ಸ್ವಲ್ಪ ಊಟ ಮಾಡ್ತಾಳೋ ಏನು ಮಾಡ್ತಾಳೋ ಏನೋ ನೋಡ್ಬೇಕು. ಈಗ ಸ್ವಲ್ಪಕ್ಕಿಗೆ ಏನಾದರೂ ಊಟಕ್ಕೆ ಮಾಡ್ತಾನೆ, ಮಾಡಿದ ಮೇಲೆ ಊಟ ಮಾಡ್ತಾಳೋ ಏನಿಲ್ಲೋ ನೋಡ್ತೇನೆ ನಾನು. ಏನಾಯ್ತು ನೋಡ್ರಿ, ಫುಲ್ ಮುಖ ಎಲ್ಲ ಡಲ್ ಆಗಿಬಿಟ್ಟೈತಿ. ಏನಮ್ಮ ತಗೋಬೇಕಾ? ಆಕೆ ಯಾವಾಗ ಜ್ವರ ಬಂದಾವ ಅವಾಗಿಂದ ಇದೊಂದು ಜೋಕಾಲಿ ಹಿಡ್ಕೊಂಡು ಕುಂತ್ಬಿಟ್ಟಾಳೆ. ಆರಾಮ್ ಜೋಕಾಲಿ ಒಳಗೆ ಆಡ್ಕೋತ ಸುಮ್ಮನೆ ಕುಂತ್ಬಿಡ್ತಾಳೆ. ಏನು ಮಾತಾಡೋಂಗಿಲ್ಲ, ಆಟ ಆಡೋಂಗಿಲ್ಲ, ಏನಿಲ್ಲ, ಸುಮ್ಮನೆ ಕುಂತ್ಬಿಡ್ತಾಳೆ ಇದ್ರೊಳಗೆ. ನೋಡ್ಬೋದಿಲ್ಲ. ಏನಾತ? ಮತ್ತದೊಂದು ಪಾಪು, ತಾನೇ ಒಂದು ಪಾಪು ಅದಾಳ. ಮತ್ತದೊಂದು ಪಾಪು ಹಿಡ್ಕೊಂಡು ಆಟ ಆಡ್ಕೋತ ಕೂತ್ಬಿಡ್ತಾಳೆ. ಬಂದು ತಡಿ ಖುಷಿ, ಪಾಪು. ಫ್ರೆಂಡ್ಸ್, ಇನ್ನು ಸ್ವಲ್ಪಕ್ಕಿಗೆ ತಿಳುವಾಗಿ ಮಾಡ್ತೀನಿ ಇವತ್ತು ಗಂಜಿನ. ಯಾಕಂತಂದ್ರೆ ಯಾಕೇನೋ ತಿನ್ನಾತನೇ ಇಲ್ಲಲ್ಲ, ಹೀಗಾಗಿ ಸ್ವಲ್ಪ ತಿಳುವಾಗಿ ಮಾಡಿದ್ನಿ ಅಂದ್ರೆ ಅಟ್ಲೀಸ್ಟ್ ಕುಡಿದಾರ ಕುಡಿತಾಳೆ. ಡಾಕ್ಟ್ರನ್ನೂ ಹೇಳ್ಯಾರ, ಸ್ವಲ್ಪ ಬಾಯೆಲ್ಲ ಕೆಂಪಾಗೈತಿ, ಸ್ವಲ್ಪ ಗುಳ್ಳಿ ಆಗಿರ್ಬೋದು ಅಂತಂದು ಹೇಳ್ಯಾರ ಅವರು. ಯಾಕಂತಂದ್ರೆ ಜ್ವರ ಬಂದಿದ್ವಲ್ಲ, ಅದ್ರ ಹೀಟಿಗೆ ಗುಳ್ಳಿ ಆಗ್ಯಾವ ಅಂತಂದು ಹೇಳ್ಯಾರ. ಅದ್ರ ಸಂಬಂಧ ಸ್ವಲ್ಪ ತಿಳುವಾಗಿ ಮಾಡ್ತೇನೆ ನಾನು ಗಂಜಿ. ಮಧ್ಯಾಹ್ನ ಬೆಳಗ್ಗೆ ಅಂತೂ ಏನೂ ತಿಂದಿಲ್ಲ, ಏನೂ ಇಲ್ಲ.
ಸ್ವಲ್ಪ ಎಳ್ನೀರು ಕುಡ್ದಾಳ. ಬೆಳಗ್ಗೆ ಸ್ವಲ್ಪ ಗಂಜಿ ಕುಡ್ದಾಳ, ಅನ್ನದ ಗಂಜಿ ಮಾಡಿಟ್ಟಿದ್ದೆ ನಾನು, ಅನ್ನದ ಗಂಜಿ ಕುಡ್ದಾಳ. ಓಮ ಮಧ್ಯಾಹ್ನ ಸ್ವಲ್ಪ ಎಳ್ನೀರು ಕುಡ್ದಾಳೆ, 1-2 ವಾಟಿ ಆಗುವಷ್ಟು ಎಳ್ನೀರು ಕುಡ್ದಾಳೆ. ಅದನ್ನು ಬಿಟ್ಟರೆ ಏನು ತಿಂದಿಲ್ಲ, ಏನು ಕುಡ್ದಿಲ್ಲ. ಆಕಿ ಡಾಕ್ಟ್ರನ್ನ ಹೇಳಿದ್ರೆ ಏನು ಪರವಾಗಿಲ್ಲ, ಫೀಡ್ ಮಾಡಿರಿ, ಮತ್ತು ಅದಾದಮೇಲೆ ಸ್ವಲ್ಪ ಎಳ್ನೀರು ಕೊಡ್ರಿ ನಡೀತೈತೆ ಅಂತ ಹೇಳಿದ್ರು. ಹೀಗಾಗಿ ನಾನು ಒಂದು ಎಳ್ನೀರು ತಂದು ಕೊಟ್ಟಿದ್ರು ಅವ್ರ ಪಪ್ಪ, ಅದನ್ನು ಕುಡ್ದಾಳೆ. ಓ ಖುಷಿ, ಏನು ಮಾಡತ್ತಿ ಬಂಗಾರಿ? ಜೀಜಿ ಮಾಡತ್ತಿ? ಪಾಪು ಏನಾತ? ತಗೋಬೇಕಾ ಸಾಮಾನು? ನೋಡ್ರಿ ಇಲ್ಲಿ ನಿನ್ನೆಯಿಂದ ಹಿಂಗೆ ಬಿದ್ದಾವ, ತೆಗೆದು ಇಡಾಕೂ ಆಗಿಲ್ಲ ನನಗೆ. ಏನಾತ? ಫ್ರಿಜ್ ಬೇಕಾಗಿತ್ತು ಅಂತ ಎದಕ್ಕೋ, ಹಾಗಾಗಿ ಫ್ರಿಜ್ ಒಳಗೆ ಇದ್ದಿದ್ದು ಸ್ವಲ್ಪ ಖುಷಿನೂ ಸಾಮಾನು ಅದಾವ, ಆಲ್ಮೋಸ್ಟ್ ಎಲ್ಲ ಖುಷಿನೂ ಅದಾವ, ಅವನ್ನೆಲ್ಲ ತೆಗೆದಿಟ್ಟು ಹೋಗ್ಯಾರ ಅವ್ರು. ಏನಾತ? ಮಮ್ಮ ಮಾಡ್ಕೊಂಬರ್ತೇನೆ ಪಾಪ. ಹಾಂ, ಮಮ್ಮ ಮಾಡ್ಕೊಂಬರ್ತೇನೆ ಬಂಗಾರಿ. ನಿಂಗೆ ಮಮ್ಮ ಮಾಡ್ಕೊಂಬರ್ಲಿ? ಐ ಐ ಖುಷಿನಾಗ ಸ್ಮೈಲ್ ಸ್ಮೈಲ್ ಸ್ಮೈಲ್. ಒಂಚೂರು ನಾಗಲ್ಲ ಖುಷಿ, ಒಂಚೂರ್ನಾಗ ಕಲೆ 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 ಕ್ಯೂಟಿ. ಇನ್ನೊಂದು ಚೂರ್ನಾಗ ಕಲೆ. ಯಾರ್ದಿದು ಪಾಪು? ತೂಗ್ಲಿ. ಮಮ್ಮು ಮಾಡ್ಕೊಂಬರ್ತೇನೆ, ಮಮ್ಮು ಮಾಡ್ಕೊಂಬಂದು ನಿಂಗೆ ತೂಕೊಂತ ಊಟ ಮಾಡಿಸ್ತೇನೆ. ಹಾಂ ಸೋನಮ್ಮ, ಸೋನಮ್ಮ ಜಿ ಜಿ ಜಿ. ಬೀಳ್ತಾಳಕ್ಕಿ ಪಾಪು, ಪಾಪು ಬೀಳ್ತಾಳಕಂದ, ಪಾಪು ಬೀಳ್ತಾಳ. ಇಷ್ಟ ಇರ, ಮಮ್ಮು ಮಾಡ್ಕೊಂಬರ್ತೇನೆ. ಆಕೆ ಸ್ವಲ್ಪ ಕೆಮ್ಮು ಭಾಳ ಆಗಿತ್ತಲ್ಲ, ಹಾಗಾಗಿ ಎದೆ ಕಾಸಿದ್ನಿ ನಾನು. ಯಾಕಂತಂದ್ರೆ ಕೆಮ್ಮು ಭಾಳ ಆತಂದ್ರೆ ಎದಿನೂ ಆಕೈತಲ್ಲ, ಹಾಗಾಗಿ ನಾನು ಎದೆ ಕಾಸಿದ್ದು ಸ್ವಲ್ಪ ಈಗೇನೋ ಕೆಮ್ಮುದು ಸ್ಟಾಪ್ ಮಾಡ್ಯಾಳ. ಇಷ್ಟೊತ್ತು ಸಿಕ್ಕಾಪಟ್ಟೆ ಕೆಮ್ಮಿದ್ಲಕ್ಕೆ ಹೇಳ್ಬೇಕಂತಂದ್ರೆ ನೋಡೋಕ್ಕಾಗಲಿಲ್ಲ ನನಗೆ, ಅದ್ರ ಸಂಬಂಧಾಗಿ ಸ್ವಲ್ಪ ಎದೆ ಕಾಸಿದೆ. ಇವಾಗೇನೋ ಸ್ವಲ್ಪ ಕಡಿಮೆ ಆಗಿ ವಿಕ್ಸ್ ಎಲ್ಲ ಹಚ್ಚಿಬಿಟ್ಟು ಎದೆ ಕಾಸಿ, ಎಲಿಗೆಲ್ಲ ವಿಕ್ಸ್ ಹಚ್ಚಿ ಎದೆ ಮೇಲೆ ಇಟ್ಟರೆ ಸ್ವಲ್ಪ ಕಡಿಮೆ ಆಕೈತಂತ, ಹಾಗಾಗಿ ವಿಕ್ಸ್ ಎಲ್ಲ ಹಚ್ಚಿ ಎದೆ ಮ್ಯಾಗ ಇಟ್ಟೀನಿ. ಸ್ವಲ್ಪ ಕಡಿಮೆ ಆಗೈತಕ್ಕಿ ಇವಾಗ. ಮತ್ತೆ ಸ್ಟಾರ್ಟ್ ಮಾಡಿದಿ ಖುಷಿ? ಇನ್ನು ಗಂಜಿ ಎಲ್ಲ ರೆಡಿ ಮಾಡಿದ್ದೆ ನಾನು. ಸ್ವಲ್ಪ ತಿನ್ಸಿದ್ರೆ ಆಯ್ತು ಅಂದ್ಬಿಟ್ಟು ತಿನ್ಸಾತೀನಿ. ಏನು ಮಾಡಿದ್ರು ತಿನ್ನಕ್ಕೆ ಒಪ್ಕೊಳತ್ತೀನಿ, ಎಲ್ಲ ಬೇಡ ಬೇಡ ಅಂತಂದು ಹೇಳತ್ತಾಳ. ಯಾಕಂತಂದ್ರೆ ಬಾಯಿ ಒಳಗೆ ಗುಳ್ಳೆ ಇದ್ದಾವಲ್ಲ, ಹಾಗಾಗಿ ಈಗ ಏನು ತಿನ್ನೋಕ್ಕಾಗತ್ತಿರ್ಲಿಲ್ಲ. ನನಗೂ ಸಿಕ್ಕಾಪಟ್ಟೆ ಬೇಜಾರು ಅನ್ಸತ್ತಿತ್ತು. ಯಾಕಂತಂದ್ರೆ ಡೈಲಿ ಒಂದು ಸ್ವಲ್ಪ ತಿನ್ನೋದನ್ನ ಒಂದು ಸ್ವಲ್ಪ ಇರ್ತೈತಿ, ಹಾಗಾಗಿ ಅದನ್ನು ಬಿಟ್ಬಿಟ್ರೆ ನಂಗೆ ತೀರಾ ಬೇಜಾರು ಅನ್ಸ್ಬಿಡ್ತೈತಿ. ಮತ್ತು ಅದು ಅಲ್ದ ಡಾಕ್ಟ್ರ್ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡ್ರಿ, ಆಕೆಗೆ ಆರಾಮಾಗ್ತೈತಿ. ಮತ್ತು ಊಟ ಅದು ಏನೂ ಮಾಡಲಿಲ್ಲ ಅಂತಂದ್ರೂ ಪರವಾಗಿಲ್ಲ, ಎಳ್ನೀರು ಅಥವಾ ಗ್ಲೂಕೋಸ್ ನೀರೆಲ್ಲ ಕುಡಿಸ್ರಿ ನಡೀತೈತಿ ಅಂತಂದು ಹೇಳಿಬಿಟ್ಟಿದ್ರು ಅವರು. ಹಾಗಾಗಿ ಸ್ವಲ್ಪ ಏನೋ ಎಲ್ಲ ಮಕ್ಕಳಿಗೂ ಬಂದೈತಿ ಅಂದಮೇಲೆ ಸ್ವಲ್ಪ ನಾವು ಧೈರ್ಯ ತೊಗೊಳಬೇಕಲ್ಲ, ಹಾಗಾಗಿ ಸ್ವಲ್ಪ ಏನೋ ಮನಸ್ಸಿನೊಳಗೆ ಧೈರ್ಯ ಇಟ್ಕೊಂಡೆ ಇರಲಿ ಬಿಡ, ಕಡಿಮೆ ಆಗ್ತೈತಿ ಅಂತ ಅನ್ಕೊಂಡ್ಕೊತಿದ್ವಿ. ಮತ್ತು ಅದಾದಮೇಲೆ ಸ್ವಲ್ಪಕ್ಕೆ ನನ್ನ ಜೊತೆ ಜಾಸ್ತಿ ಉಣ್ಲಿಲ್ಲ, ಹಾಗಾಗಿ ಅವ್ರ ಪಪ್ಪ ಸ್ವಲ್ಪ ವೀಡಿಯೋಸ್ ಎಲ್ಲ ತೋರಿಸ್ಬಿಟ್ಟು, ಡೈಲಿ ಈ ಥರ ಏನು ಮಾಡೋಂಗಿಲ್ಲ, ಬಟ್ ಯಾವಾಗೂ ಒಂದ್ಸರಿ ಊಟ ಮಾಡಲಿಲ್ಲ ಹಠ ಭಾಳ ಮಾಡತ್ತಿದ್ಲು ಅಂತಂದ್ರೆ ಮೈಂಡ್ ಡೈವರ್ಟ್ ಮಾಡಿಬಿಟ್ಟೆ ಈ ಥರ ಊಟ ಮಾಡಿಸೋದು ಮಾಡ್ತಿರ್ತೀವಿ. ಬಟ್ ಎಲ್ಲ ಮಕ್ಕಳಿಗೂ ಈ ಥರ ಮಾಡೋದು ಸಹಜನ ಅಲ್ಲ. ಮತ್ತು ಸ್ವಲ್ಪ ಇವ ಅವ್ರು ಉಣ್ಸಿದ ಕೂಡಲೇ ಸ್ವಲ್ಪ ಊಟ ಮಾಡಿದ್ಲ, ಮತ್ತು ಸಡನ್ನಾಗಿ ಡಲ್ ಆಗಿಬಿಟ್ಲ. ಹೀಗಾಗಿ ನನಗೆ ಏನು ಮಾಡಬೇಕು ಏನು ಬಿಡಬೇಕು ಅಂತಲೂ ಗೊತ್ತಾಗತ್ತಿಲ್ಲ. ಅದು ಅಲ್ಲದೆ ಮತ್ತು ಸಿಕ್ಕಾಪಟ್ಟೆ ಆಕೆಗೆ ಜ್ವರನೂ ಅಷ್ಟು 102 ಅದು ಜ್ವರ ಬರತ್ತವ. ಮತ್ತು ಡಾಕ್ಟ್ರ್ ಸಿಕ್ಕಾಪಟ್ಟೆ ಜ್ವರ ಆದವಕ್ಕಿಗೆ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊರಿ ಅಂತಲೇ ಹೇಳಿದ್ದಾರೆ. ಮತ್ತು ಅದು ಅಲ್ಲದೆ ಔಷಧನೂ ಕರೆಕ್ಟಾಗಿ ನುಂಗಂಗಿಲ್ಲ. ಆಕೆ ಔಷಧ ನುಂಗಾಕ ಭಾಳ ಹಠ ಮಾಡ್ತಾಳೆ. ಮತ್ತು ಸ್ವಲ್ಪ ಔಷಧ ನುಂಗ್ತಾಳೆ, ಇನ್ನು ಸ್ವಲ್ಪ ಎಲ್ಲ ಚಲ್ಕೋದು, ಇಲ್ಲ ಅಂತಂದ್ರೆ ಔಷಧ ಹಾಕಿದ ತಕ್ಷಣ ವಾಮಿಟ್ ಮಾಡಿಬಿಡ್ತಾಳೆ. ಹಾಗಾಗಿ ಏನು ಮಾಡಬೇಕು ಏನು ಬಿಡಬೇಕು ಒಂದು ಸ್ವಲ್ಪನೂ ಗೊತ್ತಾಗಂಗಿಲ್ಲ. ಬರೀ ಆಕಿನ ನೋಡ್ಕೊಂಡು ಕೊಂದ್ರದ್ದು ಇದ ಒಂದು ಕೆಲಸ ಆಗೈತಿ. ಆಕಿನ ಆರಾಮಿಲ್ಲ ಅಂತಂದ್ರೆ ಸಹಜವಾಗಿ ನೋಡ್ಕೊಂಡು ಕೂಡಬೇಕಲ್ಲ. ಯಾಕಂತಂದ್ರೆ ಅವ್ರ ಸಣ್ಣ ಮಕ್ಕಳ ವಿಷಯದೊಳಗೆ ನಾವು ಸ್ವಲ್ಪ ಕೇರ್ಲೆಸ್ ಮಾಡಿದ್ರು ಸುಮ್ಮನೆ ನಮ್ಗೆ ಅದು ಜಾಸ್ತಿ ತೊಂದರೆ ಆಗ್ತೈತಿ. ಹೀಗಾಗಿ ನಾನು ಆಕಿನ ನೋಡ್ಕೊತಾನೆ ಕುಂತಿರ್ತೀನಿ ಎನಿ ಟೈಮ್. ಆಕಿನ ಒಂದು ನಿಮಿಷನೂ ಬಿಡ್ಲಾರ್ದಂಗೆ ನನ್ನ ಕೆಲಸ ಇನ್ನೂ ಬಿಡ್ತೀನಿ, ಬಟ್ ಆಕಿನ ಬಿಡ್ಲಾರ್ದಂಗೆ ನೋಡ್ಕೊತ ಕುಂತ್ಬಿಟ್ಟೆ ನಾನು. ಮತ್ತು ನೋಡ್ಬೋದು ಇಲ್ಲಿ ಮುಖ ಎಲ್ಲ ಎಷ್ಟು ಡಲ್ ಆಗೈತಿ. ಮತ್ತು ಮೊದಲು ಇದ್ದದ್ದು ಥರ ಆ್ಯಕ್ಟಿವ್ ಇಲ್ಲ ಆಕಿ. ಮತ್ತು ಡಾಕ್ಟ್ರನ್ನೆಲ್ಲ ಕೇಳಕ್ಕೆ ಹೋದ್ರೆ, ನೀವೆಲ್ಲ ಜ್ವರ ಬಂದಾಗ ನೀವೆಲ್ಲ ಆರಾಮಿಲ್ದಾಗ ಎದ್ದೆಲ್ಲ ಓಡಾಡ್ತೀರಣ್ಣ, ನಿಮಗೆಲ್ಲ ಓಡಾಡೋಕೆ ಆಗ್ತೈತೇನ, ಅಷ್ಟು ಕೆಪಾಸಿಟಿ ಇರ್ತೈತೇನ ಅಂತ ನಮಗೆ ಕೇಳಿಬಿಡ್ತಾರೆ ಅವ್ರು. ಹೀಗಾಗಿ ಸುಮ್ಮನೆ ಆಗಿಬಿಟ್ಟಿವಿ ನಾವು.